ಬೆಂಗಳೂರಿನಲ್ಲಿ ಮೊನ್ನೆ ಒತ್ತುವರಿ ತೆರವು ಮಾಡಿರುವಂತಹ ವಿಚಾರ ಇದೆಯಲ್ಲ, ರಾಷ್ಟ್ರ ಪಟ್ಟದಲ್ಲಿ ಸೌಂಡ್ ಮಾಡಿತ್ತು. ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆಗಳ ತೆರವಿಗೆ ಟ್ವಿಸ್ಟ್ ಸಿಕ್ಕಿದೆ. ಈಗ ಒತ್ತುವರಿ ತೆರವು ಮಾಡಿ ಇದೀಗ ಸರ್ಕಾರ ಯೂ ಟರ್ನ್ ಹೊರಟಿದೆ. ಮೊನ್ನೆ ಯಾವ ಕಾರಣಕ್ಕಾಗಿ ನಾವು ಒತ್ತುವರಿಯನ್ನ ಮಾಡಿದ್ವಿ, ಅಂದ್ರೆ ಒತ್ತುವರಿ ತೆರವು ಮಾಡಿದ್ವಿ ಅನ್ನುವ ವಿಚಾರವನ್ನ ಹೇಳ್ತಾ ಇದ್ರು ಸರ್ಕಾರದವರು, ಸಚಿವರುಗಳು. ಆದ್ರೆ ಇದೀಗ ಈ ಪ್ರಕರಣದಲ್ಲಿ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಈ ವಿಚಾರ ರಾಷ್ಟ್ರಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದ್ದಂತೆಯೇ ಮನೆಗಳ ತೆರವು ಪ್ರಕರಣಕ್ಕೆ ಇದೀಗ ಮತ್ತೊಂದು ತಿರುವು ಸಿಕ್ಕಿದೆ. ಒತ್ತುವರಿ ತೆರವು ಮಾಡಿ ಈಗ ಸರ್ಕಾರ ಯೂ ಟರ್ನ್ ಹೊಡಿತಾ ಇದೆ. ಹೈಕಮಾಂಡ್ ನಾಯಕರ ಒತ್ತಡಕ್ಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಮಣಿದಿದ್ದಾರೆ. ಸಂತ್ರಸ್ತರಿಗೆ ಮತ್ತೆ ಪುನರ್ವಸತಿ ಕಲ್ಪಿಸೋದಕ್ಕೆ ಸರ್ಕಾರವೇ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಅದೇ ಕಾರಣಕ್ಕಾಗಿ ಇವತ್ತು ಜಿಬಿಎ ಅಧಿಕಾರಿಗಳ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಜಿಬಿಎ ಅಧಿಕಾರಿಗಳ ವಿರುದ್ಧ ಫುಲ್ ಗರಂ ಆಗಿದ್ದಾರಂತೆ ಸಿಎಂ. ಖುದ್ದು ಸಭೆ ನಡೆಸಿ ಮಾಹಿತಿಯನ್ನ ಪಡೆಯಲಿದ್ದಾರೆ ಸಿದ್ದರಾಮಯ್ಯ ಅವರು. ಸಂತ್ರಸ್ತರಿಗೆ ಪುನರ್ವಸತಿ ಕಲ್ಪಿಸುವ ಸಂಬಂಧ ಇವತ್ತು ಈ ಸಭೆಯಲ್ಲಿ ಚರ್ಚೆ ಆಗತ್ತೆ. ಬುಲ್ಡೋಸರ್ ಸಂಸ್ಕೃತಿ ಅಂತ ಹೇಳಿ ಮೊನ್ನೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅವರು ಹರಿಹಾಯ್ದಿದ್ರು ಇಲ್ಲಿನ ಸರ್ಕಾರದ ವಿರುದ್ಧ. ನಿನ್ನೆ ಸಿಪಿಎಂ ಪಕ್ಷದ ನಿಯೋಗವೂ ಸ್ಥಳಕ್ಕೆ ಭೇಟಿ ಕೊಟ್ಟಿತ್ತು. ಮೊನ್ನೆ ರಾಜ್ಯಸಭಾ ಸಂಸದರು ಅಲ್ಲಿಗೆ ಬಂದಿದ್ರು. ಅಲ್ಲಿ ಏನೇನು ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ಅಲ್ಲಿ ಯಾರು ಈ ಒಂದು ಒತ್ತುವರಿ ತೆರವಿಗೆ ಒಳಗಾಗಿದ್ರಲ್ಲ ಅವರ ಹತ್ರ ಮಾತಾಡಿದ್ರು. ಇದೀಗ ಕೆಸಿ ವೇಣುಗೋಪಾಲ್ ಟ್ವೀಟ್ನಿಂದ ಸಾಫ್ಟ್ ಆಯ್ತಾ ಸರ್ಕಾರ ಅನ್ನುವ ಪ್ರಶ್ನೆ ಇದೆ. ಮೊನ್ನೆ ಹೌದು ನಾವು ಮಾಡಿದ್ದೇ ಸರಿ ಅಂತ ಸರ್ಕಾರದವರು ಹೇಳ್ತಾ ಇದ್ರು. ಅದು ಸರ್ಕಾರಿ ಜಾಗ, ಅದನ್ನ ಹೇಗೆ ಅವರು ಅಲ್ಲಿ ಮನೆಗಳನ್ನ ಕಟ್ಕೊಂಡ್ರು, ಶೆಡ್ಗಳನ್ನ ಕಟ್ಕೊಂಡ್ರು, ಹೇಗೆ ಒತ್ತುವರಿ ಮಾಡಿದ್ರು ಅನ್ನುವಂತಹ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ರು. ಆದ್ರೆ ಸರ್ಕಾರ ಕಳೆದ 2 ದಿನದಲ್ಲಿ ಯೂ ಟರ್ನ್ ಹೊಡೆಯುತ್ತಾ. ಹಾಗಾದ್ರೆ ನಿನ್ನೆ ಏನೆಲ್ಲ ಬದಲಾವಣೆ ಆಯಿತು, ಯಾವ ಕಾರಣಕ್ಕಾಗಿ ಹಾಗಾದ್ರೆ ಸರ್ಕಾರ ಇದೀಗ ಈ ರೀತಿಯಾಗಿ ಯೂ ಟರ್ನ್ ಹೊಡೆದಿದೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗಿದ್ರೆ ಇಲ್ಲೂ ಕೂಡ ಕಾಣಿಸ್ತಾ ಇರೋದು ಅದೇ ರಾಜಕೀಯ. ಒತ್ತುವರಿ ವಿಷಯದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಎಂಟ್ರಿ ಆಗಿದೆ. ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆಯಲ್ಲ, ಅದೇ ಕಾರಣಕ್ಕಾಗಿ ಇಲ್ಲಿ ಕಾಂಗ್ರೆಸ್ನವರು ಈಗ ಯೂ ಟರ್ನ್ ಹೊಡೆದಿದ್ದಾರಲ್ಲ, ಅದಕ್ಕೆ ಬಿಜೆಪಿ ಇದೀಗ ಕಿಡಿಕಾರ್ತಾ ಇದೆ. ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಆಡಳಿತದಲ್ಲಿ ಮಧ್ಯಪ್ರವೇಶಿಸಲು ಕೆಸಿ ವೇಣುಗೋಪಾಲ್ ಯಾರು ಅನ್ನುವ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಕೆಸಿ ವೇಣುಗೋಪಾಲ್ ಅವರು ನಿನ್ನೆ ಟ್ವೀಟ್ ಕೂಡ ಮಾಡಿದ್ರು. ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಅವರಿಗೆ ಪುನರ್ವಸತಿ ಕಲ್ಪಿಸುವ ಭರವಸೆಯನ್ನು ಕೂಡ ಕೊಟ್ಟಿದ್ರು. ಹಾಗಾದ್ರೆ ಅವರು ಸೂಪರ್ ಸಿಎಂ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಅನ್ನುವ ಪ್ರಶ್ನೆಯನ್ನ ಇದೀಗ ಬಿಜೆಪಿಯವರು ಕೇಳ್ತಿದ್ದಾರೆ. ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರೋದು ಇಲ್ಲಿನ ಚುನಾಯಿತ ಸಿಎಂ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಅಲ್ಲ ಅಂತ ಹೇಳಿ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಕರ್ನಾಟಕದ ಗಡಿ ಭಾಗಗಳಲ್ಲಿ ಕೇರಳ ಕಸ ಹಾಕ್ತಾ ಇದೆ. ಈ ಬಗ್ಗೆ ನಮ್ಮ ಜನರ ಮೇಲೆ ಕಾಳಜಿ ತೋರಿಸಿದ್ರ? ರಾಜ್ಯಕ್ಕೆ ಪ್ರಾಮಾಣಿಕ ಆಡಳಿತ ಬೇಕು, ಈ ನಾಟಕಗಳಲ್ಲ ಅಂತ ಹೇಳಿ ಎಕ್ಸ್ಪೋಸ್ ನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಅದು ಯಾವತ್ತೂ ಅದಕ್ಕೆ ಸೇಫ್ಟಿ ಇಲ್ಲ. ಅದು ಆ ಕಾರಣಕ್ಕೋಸ್ಕರ ಅವ್ರನ್ನ ಅನಾಥರೈಸ್ರಿಗೆ ಆರೋಪಿಸಿದ್ರಲ್ಲ, ಅವ್ರಿಗೆ ನೋಟಿಸ್ ಕೊಟ್ಟು ತೆಗಿಬೇಕು ಅಂತ ಹೇಳಿದ್ರು. ಅವರು ಅದಕ್ಕೋಸ್ಕರ ಕಾಲೆ ಮಾಡಿಸಿದ್ದಾರೆ. ಸೊ ಆದರೂ ಕೂಡ ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೆ ಆಲ್ಟರ್ನೇಟಿವ್ ಆಗಿ ಜಾಗ ಮಾಡಿಕೊಡಿ, ಅವ್ರಿಗೆ ವಸತಿ ನಿರ್ಮಿಸ್ಕೊಡ್ತಕ್ಕಂಥ ಕೆಲಸ ಮಾಡಿ. ಬುಲ್ಡೋಸರ್ ಸರ್ಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ 200 ಕುಟುಂಬವನ್ನ ಬುಲ್ಡೋಸ್ ಮಾಡಿದ್ದಾರೆ. ರಿಯಾಕ್ಷನ್ ಸಿದ್ದರಾಮಯ್ಯರು, ಡಿ ಕೆ ಶಿವಕುಮಾರ್ ಅವರು, ಪ್ರಿಯಾಂಕ್ ಖರ್ಗೆ ಅವರು, ಅಬ್ಬಾ ಏನ್ ರಿಯಾಕ್ಷನ್, ಅಗ್ರೆಸಿವ್ ಸ್ಟೇಟ್ಮೆಂಟ್. ವಾಪಸ್ ಅವರಿಗೆ ತಿರುಗೇಟ್ ಕೊಟ್ಟಿದ್ದಾರೆ. ನೀವ್ಯಾರ್ರಿ ಹಸ್ತಕ್ಷೇಪ ಮಾಡಲಿಕ್ಕೆ? ರೇ ಮಿಸ್ಟರ್ ಪಿಣರಾಯಿ ವಿಜಯನ್, ನೀವ್ಯಾರ್ರಿ ಕೇಳಕ್ಕಿಲ್ಲಿ? ಬುಲ್ಡೋಸರ್ ಸರ್ಕಾರ ಅಂತೆಲ್ಲ ಹೇಳಿದ್ದೀರಾ ಅಂತ ವಾಪಸ್ಸು ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಗುಡ್. ಕೆಸಿ ವೇಣುಗೋಪಾಲ್ ಅವರು ಟ್ವೀಟ್ ಮಾಡಿದ ತಕ್ಷಣ ಹಸ್ತಕ್ಷೇಪ ಅನ್ಸ್ಲಿಲ್ಲ ಇವರಿಗೆ. ಬರೀ ಮುಸಲ್ಮಾನರು ಮನೆಗಳನ್ನ ಮುಟ್ಟಿರೋದಕ್ಕೆ ಕಾನೂನು ಬೇರೆ ಇವರಿಗೆ. ಇವತ್ತೇನು ವೇಣುಗೋಪಾಲ್ ಅವರು ನಮ್ಗೆ ಅಡ್ವೈಸ್ ಮಾಡಿದ್ದಾರೆ. ಎಲ್ಲ ತರದ ಹಕ್ಕಿದೆ, ಅವ್ರು ಇನ್ಚಾರ್ಜ್ ಇರ್ತಾರೆ, ಅಡ್ವೈಸ್ ಮಾಡ್ತಾರೆ. ಈ ಬಿಜೆಪಿ ಇನ್ಚಾರ್ಜ್ ಆಫೀಸರ್ಸ್
ಅಲ್ಲಿ ಬಂದವರಿಗೆಲ್ಲ ಅಡ್ವೈಸ್ ಮಾಡಿಲ್ಲ, ಏನೇನು ಬೇಕು ಮಾಡಿದ್ದಾರೆ. ನಾವು ಇವ್ರಿಗೆ ಹೇಳಿದ್ದೀವಿ, ಚೀಫ್ ಮಿನಿಸ್ಟರ್ಗೆ ಹೇಳಿದ್ದೀವಿ. ನಮ್ಮ ಯಾಕಂದ್ರೆ ಅವರೆಲ್ಲ ಏನಾದ್ರು ಆದ್ರೂ ಇದಾಗ್ತಾರ, ಅವರಲ್ಲಿ ಕೆಲವು ನಾವು ಡಿಫೇರ್ ಹಾಕಾಗ್ತಾ. ಕೇರಳದ ಮುಖ್ಯಮಂತ್ರಿಗಳು ಕರ್ನಾಟಕದ ಆಡಳಿತದ ಬಗ್ಗೆ ಮೂಗು ತೂರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಒಂದು ದುರಂತದ ಸಂಗತಿ. ನಮ್ಮ ರಾಜ್ಯದ ಯಾವುದೋ ವಿಷಯದ ಕುರಿತಂತೆ ಕೇರಳದ ಮಂತ್ರಿಗಳು ಬರ್ತಾರೆ, ಕೇರಳದ ಶಾಸಕರುಗಳು ಬರ್ತಾರೆ, ಕರ್ನಾಟಕ ಸರ್ಕಾರ ಮಾಡಿದ್ದು ತಪ್ಪು ಅನ್ನುವಷ್ಟರ ಮಟ್ಟಿಗೆ, ಇಲ್ಲಿಯ ನಿರ್ದೇಶನವನ್ನು ಕೊಡುವಷ್ಟರ ಮಟ್ಟಿಗೆ ಕರ್ನಾಟಕದ ಆಡಳಿತ ವಿಫಲ ಆಗಿರುವಂಥದ್ದು ಇದಕ್ಕೆ ಸಾಕ್ಷಿಯಾಗಿದೆ. ಕೇರಳದ ಚುನಾವಣೆಯನ್ನು ಕಣ್ಮುಂದೆ ಇಟ್ಟುಕೊಂಡು ಇಲ್ಲಿ ಯಾರಿಗೋ ತೊಂದರೆ ಆಗಿದೆ ಅನ್ನುವ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಗಳು ಸಹಾನುಭೂತಿಯನ್ನು ವ್ಯಕ್ತ ಮಾಡ್ತಾರೆ, ವೇಣುಗೋಪಾಲ್ ಅವರು ಕೂಡ ವಿಷಾದವನ್ನು ವ್ಯಕ್ತಪಡಿಸ್ತಾರೆ. ಕೇರಳದ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರವನ್ನು ಟೀಕೆ ಮಾಡ್ತಾರೆ. ಸರ್ಕಾರ ಮೌನ ವಹಿಸಿದೆ ಅಂತಂದರೆ ಕೇರಳ ಸರ್ಕಾರ. ಈ ಪ್ರಕರಣ ಇದೀಗ ಯಾವ ರೀತಿಯಾಗಿ ರಾಜಕೀಯ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ, ಏನೆಲ್ಲ ರಾಜಕೀಯ ಬೆಳವಣಿಗೆಗಳು ಆಗ್ತಾ ಇದೆ, ಯಾಕೆ ಸರ್ಕಾರ ಯೂ ಟರ್ನ್ ಹೊಡೆದಿದೆ, ಇವತ್ತಿನ ಸಭೆಯಲ್ಲಿ ಏನಾಗಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು ನೇರ ಸಂಪರ್ಕದಲ್ಲಿದ್ದಾರೆ. ಅದೇ ರೀತಿಯಾಗಿ ಅಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ, ಜನ ಏನ್ ಹೇಳ್ತಾ ಇದ್ದಾರೆ, ಅಷ್ಟು ಮಾತ್ರ ಅಲ್ಲ ಇವತ್ತು ಯಾರ್ಯಾರು ಅಲ್ಲಿಗೆ ಬರುವಂತಹ ಚಾನ್ಸಸ್ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪ್ರಗತಿ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ತಿಮ್ಮೇಗೌಡ್ರೆ, ಈಗಾಗಲೇ ನಾವು ಮೊನ್ನೆಯಿಂದಲೂ ಕೂಡ ನೋಡ್ತಾ ಇದ್ವಿ, ಈ ವಿಚಾರದಲ್ಲಿ ಸರ್ಕಾರ ಒಂದು ದಿಟ್ಟತನದ ವಿಚಾರವನ್ನ ತೋರಿಸಿತ್ತು. ಎಲ್ಲರೂ ಕೂಡ ನಮ್ಮ ಜನರ ಪರವಾಗಿ ಇದೆ ಅಂತ ಹೇಳ್ತಿದ್ರು. ಡಿಸಿಎಂ ಆಗಿರ್ಬೋದು, ಸಿಎಂ ಆಗಿರ್ಬೋದು, ಸಾಲಿಡ್ ವೇಸ್ಟ್ ಇರುವಂತಹ ಜಾಗ ಅದು ಸರ್ಕಾರಿ ಜಾಗ ಅಂತ ಹೇಳ್ತಾ ಇದ್ರು. ಅದೇ ಧೈರ್ಯ ಈಗ ಯಾಕಿಲ್ಲ, ಅದೇ ರೀತಿಯ ಗಟ್ಟಿತನ ಈಗ ಯಾಕಿಲ್ಲ, ನಮ್ಮ ಜನರ ಮೇಲೆ ಈಗ ಯಾಕೆ ಕಾಳಜಿ ಇಲ್ಲ? ಇದು ಯಾವ ರೀತಿಯಾಗಿ ರಾಜಕೀಯ ಸ್ವರೂಪವನ್ನ ಪಡ್ಕೊಳ್ತಾ ಇದೆ, ರಾಜಕೀಯ ಅಸ್ತ್ರ ಆಗ್ತಾ ಇದೆ? ಯಾಕೆ ಆ ಒಂದು ಕಾಳಜಿ ಇಲ್ಲ ಅನ್ನೋದಾದ್ರೆ ಹೈಕಮಾಂಡ್ ಅಂತದೊಂದು ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದೆ ನವಿತಾ ಜೈನ್. ಯಾಕಂದ್ರೆ ಇದಕ್ಕೆ ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು ರಾಹುಲ್ ಗಾಂಧಿಯವರ ಆಪ್ತ ಹಾಗೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಅವರು. ಯಾವಾಗ ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ ಈ ಒಂದು ಕೋಗಿಲು ಲೇಔಟ್ನ ನೆಲಸಮ ಪ್ರಕರಣ ಸೌಂಡ್ ಮಾಡ್ತೋ, ಇಮಿಡಿಯೇಟ್ ಅಲರ್ಟ್ ಆದಂಥ ಕೆ.ಸಿ. ವೇಣುಗೋಪಾಲ್ ಅವರು ಕೂಡಲೇ ಎಕ್ಸ್ ಖಾತೆಯಲ್ಲಿ ಒಂದು ಪೋಸ್ಟ್ ಮಾಡೋದ್ರ ಮುಖಾಂತರ ಈ ಒಂದು ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದ್ರು. ಅಷ್ಟೇ ಅಲ್ಲ, ಸಿಎಂ ಮತ್ತೆ ಡಿಸಿಎಂ ಉಭಯ ನಾಯಕರಿಬ್ಬರಿಗೂ ಕೂಡ ದೂರವಾಣಿ ಕರೆಯನ್ನ ಮಾಡಿ ಏನು ತರಾಟೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು. ಯಾಕೆ ಇಂಥದ್ದೊಂದು ಪ್ರಮಾದ ಎದುರಾಯಿತು, ಇಂಥ ಒಂದು ಸನ್ನಿವೇಶಗಳನ್ನ ಹೇಗೆ ನಿಭಾಯಿಸಬೇಕು ಅಂತ ಗೊತ್ತಿಲ್ಲ ನಿಮಗೆ, ಕೂಡಲೇ ಈ ಒಂದು ಡ್ಯಾಮೇಜ್ ಕಂಟ್ರೋಲ್ ಆಗೋ ರೀತಿಯಲ್ಲಿ ನೀವು ಕ್ರಮವನ್ನು ವಹಿಸಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಕೇರಳದಲ್ಲಿ ಸಿಎಂ ಪಿಣರಾಯಿರವರು ಇದನ್ನೇ ಅಸ್ತ್ರವನ್ನಾಗಿ ಮಾಡ್ಕೊಂಡಿದ್ದಾರೆ. ಎಡಪಕ್ಷಗಳು ಇದನ್ನೇ ಚುನಾವಣಾ ಪ್ರಚಾರದಲ್ಲಿ ಬಳಕೆ ಮಾಡ್ಕೊತಾ ಇದ್ದಾರೆ. ಇದು ಎಲ್ಲ ಒಂದ್ ಕಡೆಗೆ ಕಾಂಗ್ರೆಸ್ಗೆ ಹಿನ್ನಡೆ ಆಗುತ್ತೆ. ಕೂಡಲೇ ನೀವು ಇದನ್ನ ಸರಿಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯವ್ರಿಗೂ ಕೂಡ ಸೂಚನೆ ಕೊಟ್ಟರು. ಮತ್ತೊಂದು ಕಡೆಗೆ ಕೆಪಿಸಿಸಿ ಅಧ್ಯಕ್ಷರು ಆಗಿರ್ತಕ್ಕಂಥ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ಒಂದು ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇರುವಂತದ್ದು. ಸೊ ಹೀಗಾಗಿ ಏನು ಕೆ.ಸಿ. ವೇಣುಗೋಪಾಲ್ ಅವರ ಎಚ್ಚರಿಕೆಯಿಂದಲೇ ಈ ಉಭಯ ನಾಯಕರಿಬ್ಬರು ಕೂಡ ಪುನರ್ವಸತಿಯ ಮಾತುಗಳನ್ನ ಆಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅಲರ್ಟ್ ಆಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಂದು ಸಂಜೆ ತಮ್ಮ ಕಾವೇರಿ ನಿವಾಸದಲ್ಲಿ ಅಂದ್ರೆ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಉನ್ನತ ಮಟ್ಟದ ಮಹತ್ವದ ಸಭೆಯನ್ನು ಕೂಡ ಕರೆದಿದ್ದಾರೆ. ಯಾರ್ಯಾರು? ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ವಸತಿ ಸಚಿವ ಜಮೀರ್ ಅಹಮದ್, ಒಕ್ಕೂಟ ಖಾತೆ ಸಚಿವರು, ಮತ್ತೊಂದು ಕಡೆಯಾಗಿ ಜಿಬಿಎ ಅಧಿಕಾರಿಗಳು, ಜಿಬಿಎ ಮುಖ್ಯ ಆಯುಕ್ತ ಅಂದ್ರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತರು, ಮತ್ತೊಂದು ಕಡೆಯಾಗಿ ಆ ಒಂದು ಉತ್ತರ ನಗರ ಪಾಲಿಕೆಯ ಕಮಿಷನರ್ ಸೇರಿದಂತೆ ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳನ್ನು ಕೂಡ ಕರೀತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅಲ್ಲಾಗಿರ್ತಕ್ಕಂಥದ್ದು ಅಂದ್ರೆ ಲೇಔಟ್ ನೆಲಸಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾಕೆ ನನ್ನ ಗಮನಕ್ಕೆ ತರಲಿಲ್ಲ ಅನ್ನುವಂಥದ್ದು ಒಂದ್ ಕಡೆ ಇದ್ರೆ, ಮತ್ತೊಂದು ಕಡೆಗೆ ಯಾರ ನಿರ್ದೇಶನದ ಮೇಲೆ ಈ ಒಂದು ನಿರ್ಧಾರವನ್ನ ಕೈಗೊಂಡ್ರಿ ಅನ್ನುವಂಥ ನಿಟ್ಟಲ್ಲಿಯೂ ಕೂಡ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಜಿಬಿಎ ಅಧಿಕಾರಿಗಳ ವಿರುದ್ಧ ಗರಂ ಆಗಿದ್ದಾರೆ ಅಂತ ಹೇಳಲಾಗ್ತಿದೆ. ಇವತ್ತಿನ ಸಭೆಯಲ್ಲಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಳ್ಳೋದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆಯಾಗಿ ಏನು ಸಂತ್ರಸ್ತ ನಿರಾಶ್ರಿತರ ಏನಿದ್ದಾರೆ ಅವ್ರಿಗೂ ಕೂಡ ಪುನರ್ವಸತಿಯನ್ನು ಕಲ್ಪಿಸುವಂತಹ ಒಂದು ನಿಟ್ಟಲ್ಲಿ. ಸೊ ಹೀಗಾಗಿ ವಸತಿ ಸಚಿವ ಜಮೀರ್ ಅಹಮದ್ ಅವ್ರಿಗೂ ಕೂಡ ಈ ಒಂದು ಸಭೆಗೆ ಬುಲಾವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಯಾವ ವಸತಿ ಯೋಜನೆ ಇಡೀ ಇವ್ರಿಗೆ ಒಂದು ವಸತಿ ವ್ಯವಸ್ಥೆಯನ್ನು ಕಲ್ಪಿಸಬಹುದು, ಮನೆಗಳನ್ನ ಹಂಚಿಕೆ ಮಾಡಬಹುದು ಅನ್ನುವಂಥ ನಿಟ್ಟಲ್ಲಿ ಚರ್ಚೆಯನ್ನ ಮಾಡೋದಕ್ಕೆ. ಮತ್ತೊಂದು ಕಡೆಯಾಗಿ ಈಗ ತಾತ್ಕಾಲಿಕ ವ್ಯವಸ್ಥೆಯನ್ನು ಕಲ್ಪಿಸುವಂತ ಒಂದು ನಿಟ್ಟಲ್ಲಿ ಏನೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದೀರಾ ಅನ್ನುವಂಥ ನಿಟ್ಟಲ್ಲಿಯೂ ಕೂಡ ಜಿಬಿಎ ಮುಖ್ಯ ಆಯುಕ್ತರಿಗೂ ಕೂಡ ಬುಲಾವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಸೊ ಹೀಗಾಗಿ ಇವತ್ತು ಸಂಜೆ 5 ಗಂಟೆಗೆ ನಡೆಯುವಂತ ಈ ಒಂದು ಮಹತ್ವದ ಸಭೆ ನಿಜಕ್ಕೂ ಕೂಡ ಒಂದು ರೀತಿ ಮಹತ್ವವನ್ನು ಪಡ್ಕೊಂಡಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ನವಿತಾ ಜೈನ್.
ತಿಮ್ಮೇಗೌಡ್ರೆ, ಈಗ ಮೊನ್ನೆ ಎಲ್ಲ ಹೇಳ್ತಾ ಇದ್ರು ನಾವು ಯಾವುದೇ ಕಾರಣಕ್ಕೂ ಜಗ್ಗಲ್ಲ ಬಗ್ಗಲ್ಲ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ರು. ಹಾಗಾದ್ರೆ ಅಷ್ಟರ ಮಟ್ಟಿಗೆ ಇದ್ದಂಥವ್ರು ಈಗ ವಿಪಕ್ಷದವ್ರು ಕೂಡ ಹೇಳ್ತಾ ಇದ್ರು, ನೋಡಿ ಇದು ಈ ರೀತಿಯಾಗಿ ಮಾಡ್ತಾರೆ, ನಾಳೆ ನೋಡಿದ್ರೆ ಮತ್ತೆ ಅವರೇ ಅಲ್ಲಿ ಮನೆ ಕಟ್ಟಿಸ್ಕೊಡ್ತಾರೆ, ಬರ್ತಾರೆ ಮುಸ್ಲಿಮರು ಅಂತ ಹೇಳಿದ್ರಿ ಅಂತ ಹೇಳಿ ಅದಕ್ಕೆ ಆಹಾರ ಮಾಡ್ಕೊಟ್ಟಂಗಾಯ್ತಲ್ಲ. ಅವ್ರು ಏನ್ ಹೇಳಿದ್ರು ಅದನ್ನೇ ಸತ್ಯ ಮಾಡಿದ್ರು ಇವರು ಅನ್ನುವಂಥದ್ದು. ಮತ್ತೊಂದ್ ಕಡೆ ಇವರು ಹಾಗಾದ್ರೆ ಅಲ್ಲೇ ಪುನರ್ವಸತಿ ಕಲ್ಪಿಸಿಕೊಡ್ತಾರೆ, ಮತ್ತೆ ಅವರಿಗೆ ಆ ರೀತಿ ಭರವಸೆ ಇದೆ ಅಂತ ಹೇಳಿದ್ರೆ ತೆಗೆಯುವ ಅವಶ್ಯಕತೆನೇ ಇರ್ಲಿಲ್ವಲ್ಲ ಇಲ್ಲಿ? ಖಂಡಿತವಾಗಿಯೂ ಯಾಕೆ ಇಂಥದ್ದೊಂದು ಪ್ರಮಾದ ಎದುರಾಯಿತು, ಇಂಥದ್ದೊಂದು ಸನ್ನಿವೇಶ, ಇಂಥದ್ದೊಂದು ಮುಜುಗರ ಯಾಕೆ ಎದುರಾಯಿತು ಅಂತ. ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನನ್ನ ಗಮನಕ್ಕೆ ಬಂದಿಲ್ಲ ಅನ್ನುವಂಥ ಒಂದು ಮಾತನ್ನ ನೇರವಾಗಿ ಕೆ ಸಿ ವೇಣುಗೋಪಾಲ್ ಮುಂದೆ ಹೇಳಿದ್ದಾರೆ. ಹಾಗಾದ್ರೆ ಬೆಂಗಳೂರು ಉಸ್ತುವಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ನಿರ್ದೇಶನದ ಮೇಲೆ ಏನಾದರೂ ಈ ಒಂದು ನೆಲಸಮವನ್ನ ಮಾಡಲಾಯಿತಾ? ಏಕಾಏಕಿಯಾಗಿ ಯಾಕೆ ಈ ಒಂದು ನೆಲಸಮವನ್ನ ಮಾಡಿದ್ರಿ? ಮತ್ತೊಂದು ಕಡೆಯಾಗಿ ಇದು ರಾಷ್ಟ್ರ ಮಟ್ಟದಲ್ಲಿ ಸೌಂಡ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಒಂದು ರೀತಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ಮುಜುಗರ. ಕಾದು ನೋಡುವ ತಂತ್ರವನ್ನ, ಜಾಣನಡೆಯನ್ನ ಇಟ್ಟಿರ್ತಕ್ಕಂಥ ಬಿಜೆಪಿ ನಾಯಕರು ಕೂಡ ಸರ್ಕಾರದ ವಿರುದ್ಧ ತಮ್ಮದೇ ಆದಂತ ದಾಟಿಯಲ್ಲಿ ಟೀಕೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು, ಅತ್ತ ಎಡಪಕ್ಷಗಳನ್ನು ಕೂಡ ಟೀಕೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು, ಇತ್ತ ಸರ್ಕಾರದ ಮೇಲೂ ಕೂಡ ಮುಗಿಬಿದ್ದಿರ್ತಕ್ಕಂಥದ್ದು. ಸೊ ಹೀಗಾಗಿ ಎಲ್ಲ ಒಂದ್ ಕಡೆಯಾಗಿ ಇದರಿಂದ ಏನು ಮುಜುಗರಕ್ಕೆ ಒಳಗಾಗಿರ್ತಕ್ಕಂಥ ಕಾಂಗ್ರೆಸ್ ನಾಯಕರು ಯಾವಾಗ ದೆಹಲಿಯಿಂದ ತರಾಟೆಗೆ ತೆಗೆದುಕೊಂಡ್ರೋ, ಸೊ ಹೀಗಾಗಿ ಈ ಮಾತನ್ನ ಬದಲಿಸಿರ್ತಕ್ಕಂಥ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಪುನರ್ವಸತಿಯ ಮಾತುಗಳನ್ನ ಆಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಿನ್ನೆಯೂ ಕೂಡ ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಂತ ಡಿ ಕೆ ಶಿವಕುಮಾರ್ ಅವರು, ನೋಡ್ರಿ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಎಲ್ಲ ಜನರಿಂದ ಹಣ ವಸೂಲಿ ಮಾಡಿ ಶೆಡ್ ಅನ್ನ ಹಾಕಿದ್ರು, ಹಲವಾರು ಬಾರಿ ನೋಟಿಸ್ ಅನ್ನ ಕೂಡ ನಮ್ಮ ಅಧಿಕಾರಿಗಳು ಕೊಟ್ಟಿದ್ರು. ಸೊ ಹೀಗಾಗಿ ಕಾನೂನು ಪ್ರಕಾರ ನಾವು ಅಲ್ಲಿ ತೆರವನ್ನಗೊಳಿಸಿದೀವಿ ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ಮೇಲ್ನೋಟಕ್ಕೆ ಇದು ಕಾನೂನು ಪ್ರಕಾರ ತೆರವನ್ನಗೊಳಿಸಿದ್ರು ಕೂಡ ಆದ್ರೆ ಹೈಕಮಾಂಡ್ ಖಡಕ್ ಎಚ್ಚರಿಕೆ ಮತ್ತು ಖಡಕ್ ಏನು ತರಾಟೆಗೆ ತೆಗೆದುಕೊಳ್ತಲ್ಲ. ಸೊ ಹೀಗಾಗಿ ಪುನರ್ವಸತಿಯ ಮಾತುಗಳನ್ನ ಉಭಯ ನಾಯಕರು ಆಡ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಇವತ್ತು ಸಂಜೆ ಆ ನಿರಾಶ್ರಿತಿಗೆ ಸೂರನ್ನು ಕಲ್ಪಿಸುವಂತ ಒಂದು ನಿಟ್ಟಲ್ಲಿ ಉನ್ನತ ಮಟ್ಟದ ಮಹತ್ವದ ಸಭೆಯನ್ನು ಕರೆದಿರುವಂತದ್ದು. ನವಿತಾ ಜೈನ್, ಥ್ಯಾಂಕ್ ಯು ಸೋ ಮಚ್ ಹೆಬ್ಬಾಕ ತಿಮ್ಮೇಗೌಡ್ರೆ ಡೀಟೇಲ್ಸ್ಗೆ. ಇನ್ನು ಕೋಗಿಲು ಲೇಔಟ್ ಅಲ್ಲಿ ಮನೆಗಳ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರ್ಟಿಐ ಕಾರ್ಯಕರ್ತ ನರಸಿಂಹಮೂರ್ತಿ ಅವರು ದೂರನ್ನ ಕೊಟ್ಟಿದ್ದಾರೆ. ಎಲ್ಲಿಗೆ? ಮಾನವ ಹಕ್ಕುಗಳ ಆಯೋಗಕ್ಕೆ. ನರಸಿಂಹಮೂರ್ತಿ ಅವರು ಮಾನವ ಹಕ್ಕುಗಳ ಆಯೋಗಕ್ಕೆ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಏನು ಆಯ್ತು, ಯಾವ ರೀತಿಯಾಗಿ ಇಲ್ಲಿ ಕೋಗಿಲು ಲೇಔಟ್ನಲ್ಲಿ ಮನೆಗಳನ್ನ ತೆರವು ಮಾಡಿದ್ರು ಅನ್ನೋದರ ಕುರಿತಾಗಿ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ. ಸೊ ಈ ದೂರನ್ನ ಉಲ್ಲೇಖಿಸಿ ತನಿಖೆ ಮಾಡಲು ಇದೀಗ ಸೂಚನೆಯನ್ನ ನೀಡಲಾಗಿದೆ. ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್, ಬೆಂಗಳೂರು ಪೊಲೀಸ್ ಕಮಿಷನರ್ ಎಡಿಜಿಪಿಗೆ ಸೂಚನೆಯನ್ನ ನೀಡಿದ್ದು, ಖುದ್ದು ಸ್ಥಳಕ್ಕೆ ಭೇಟಿ ನೀಡಲಿದ್ದಾರೆ ಅಧ್ಯಕ್ಷ ಶ್ಯಾಮ್ ಭಟ್. ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿದ್ದಾರೆ ಶ್ಯಾಮ್ ಭಟ್ ಅವರು. ಸೊ ಅವರು ಇದೀಗ ಖುದ್ದಾಗಿ ಸ್ಥಳಕ್ಕೆ ಭೇಟಿ ಕೊಡ್ತಾರೆ. ಡೆಮಾಲಿಷನ್ ಜಾಗದಲ್ಲಿ ವಸ್ತುಸ್ಥಿತಿಯ ಬಗ್ಗೆ ಪರಿಶೀಲನೆಯನ್ನ ನಡೆಸಲಿದ್ದಾರೆ. ಏನು ಆಗಿದೆ, ಅವರ ಪರಿಸ್ಥಿತಿ ಏನು, ಯಾವ ಕಾರಣಕ್ಕಾಗಿ ಇಲ್ಲಿ ಒತ್ತುವರಿ ತೆರವು ಮಾಡಲಾಯಿತು, ಇವೆಲ್ಲದರ ಬಗ್ಗೆ ಇದೀಗ ಮಾನವ ಹಕ್ಕುಗಳ ಆಯೋಗದವರು ಕೂಡ ಎಂಟ್ರಿ ಕೊಡಲಿದ್ದಾರೆ. ಇದರ ಅಧ್ಯಕ್ಷರಾಗಿರುವ ಶ್ಯಾಮ್ ಭಟ್ ಅವರು ಖುದ್ದು ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿನ ವಸ್ತುಸ್ಥಿತಿಯ ಬಗ್ಗೆ ಮಾಹಿತಿಯನ್ನ ಪಡೆಯಲಿದ್ದಾರೆ. ಆರ್ಟಿಐ ಕಾರ್ಯಕರ್ತ ನರಸಿಂಹಮೂರ್ತಿ ದೂರನ್ನ ಸಲ್ಲಿಸಿದರು. ಒತ್ತುವರಿಯಿಂದ ಬೀದಿಗೆ ಬಿದ್ದಿವೆ 200 ಕುಟುಂಬಗಳು. ಚಳಿಯಲ್ಲೇ ತೆರವು ಮಾಡಿದ ಸ್ಥಳದಲ್ಲೇ ಜನ ವಾಸ ಮಾಡ್ತಿದ್ದಾರೆ. ಅವ್ರಿಗೆ ಗೊತ್ತಿದೆ, ಒಂದ್ಸಲ ನಾವು ಈ ಜಾಗವನ್ನ ಬಿಟ್ಟು ಕದಲಿದ್ರೆ ಆಮೇಲೆ ಮತ್ತೆ ನಮಗೆ ಈ ಜಾಗದಲ್ಲಿ ವಸತಿ ಸೌಕರ್ಯ ಸಿಗೋದಿಲ್ಲ ಅನ್ನೋದು. ಸೊ ಅದೇ ಕಾರಣಕ್ಕಾಗಿ ಚಳಿನೋ ಮಳೆನೋ ಅಥವಾ ಅಲ್ಲಿ ವೃದ್ಧರಿದ್ದಾರೋ ಸಣ್ಣ ಸಣ್ಣ ಮಕ್ಕಳಿದ್ದಾರೋ ಯಾರು ಕೂಡ ಆ ಜಾಗ ಬಿಟ್ಟು ಹೋಗ್ತಾ ಇಲ್ಲ. ಮತ್ತೆ ಅವರದ್ದೇ ಆದಂತಹ ರೀತಿಯಲ್ಲಿ ಒಂದು ಶೆಡ್ಗಳ ತರ ಕಟ್ಕೊಂಡು ಅಲ್ಲೇ ಇದ್ದಾರೆ. ಕೊರೆಯುವ ಚಳಿಯ ಮಧ್ಯೆ ಮಕ್ಕಳು ವೃದ್ಧರು ಪರದಾಟವನ್ನ ಮಾಡ್ತಿದ್ದಾರೆ. ನಿರಾಶ್ರಿತರ ಕೇಂದ್ರಕ್ಕೂ ಹೋಗ್ತಾ ಇಲ್ಲ. ಅವ್ರಿಗೆ ಹೇಳ್ತಾ ಇದ್ದಾರೆ ನಿರಾಶ್ರಿತರ ಕೇಂದ್ರ ಇದೆ, ಅಲ್ಲಿ ಹೋಗಿ ಅಂತ ಹೇಳಿ ಅಲ್ಲೂ ಕೂಡ ಹೋಗದೆ ಆ ಜಾಗದಲ್ಲೇ ಜನ ಠಿಕಾಣಿ ಹೊಡ್ತಿದ್ದಾರೆ. ಸರ್ಕಾರ ನಮ್ಮ ಸಮಸ್ಯೆ ಬಗೆಹರಿಸಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪ್ರಗತಿ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಗತಿ ಶೆಟ್ಟಿ, ಈಗಾಗಲೇ ಅಲ್ಲಿನ ನಿರಾಶ್ರಿತರಿಗೂ ಕೂಡ ಗೊತ್ತಿದೆ, ಒಂದು ಸಲ ನಾವು ಈ ಸ್ಥಳವನ್ನ ಬಿಟ್ಟು ಕದಲಿದ್ರೆ ಆ ನಂತರ ನಮಗೆ ಈ ಜಾಗ ಸಿಗೋದಿಲ್ಲ ಅಂತ ಹೇಳಿ. ಸೊ ಮೊನ್ನೆಯ ಪರಿಸ್ಥಿತಿ ಯಾವ ರೀತಿ ಆಗಿತ್ತು, ಇದೀಗ ಯಾವ ರೀತಿ ಆಗಿದ್ದಾರೆ, ಯಾವ ರೀತಿಯಾಗಿ ಅಲ್ಲೇ ಅವರು ಇದ್ದುಕೊಂಡು ಜೀವನವನ್ನ ಸಾಗಿಸ್ತಾ ಇದ್ದಾರೆ, ಏನೆಲ್ಲ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ?
ನವಿತಾ ಜೈನ್, ಯಾವುದೇ ರೀತಿಯಾಗಿ ಬದಲಾವಣೆ ಆಗಿಲ್ಲ. ಯಲಹಂಕದ ಕೋಗಿಲು ಲೇಔಟ್ ನಲ್ಲಿ ಮೊದಲ ದಿನ ಡೆಮೊಲಿಷನ್ ಮಾಡಿದಂತಹ ಸಂದರ್ಭದಲ್ಲಿ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಎಲ್ಲಿ ಡೆಮೊಲಿಷನ್ ಆಯ್ತೋ ಅದೇ ಜಾಗದಲ್ಲಿ ಬೇಕಾದಂತಹ ಒಂದು ಟೆಂಪರರಿಯಾಗಿ ಒಂದಷ್ಟು ಟಾರ್ಪಲ್ ಗಳನ್ನ ಹಾಕೊಂಡು ಅದೇ ಜಾಗದಲ್ಲಿ ಈ ಭಾಗದಲ್ಲಿ ನಿವಾಸಿಗಳು ಇರುವಂತದ್ದು. ಇಲ್ಲಿ 60ರಿಂದ 70 ವರ್ಷದವರಾಗ್ಲಿ ಅಥವಾ 1 ರಿಂದ 2 ವರ್ಷದ ಪುಟ್ಟ ಕಂದಮ್ಮ ಆಗ್ಲಿ, ಅಂದ್ರೆ ಹಿರಿಯರಿಂದ ಹಿಡಿದು ಕಿರಿಯರವರೆಗೂ ಎಲ್ಲ ವಯೋಮಾನದವರು ಕೂಡ ಇದೇ ಜಾಗದಲ್ಲಿ ನಮ್ಮನ್ನ ಎಲ್ಲಿ ನಮ್ಮ ಮನೆಗಳನ್ನ ನಮ್ಮ ಶೆಡ್ಗಳನ್ನ ಕೆಡವಿದ್ದಾರೋ ಅದೇ ಜಾಗದಲ್ಲಿ ನಮಗೆ ಪುನರ್ವಸತಿಯನ್ನ ಮಾಡಿಕೊಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದೇ ಜಾಗದಲ್ಲಿ ಅವರೆಲ್ಲರೂ ಕೂಡ ಇರುವಂತದ್ದು. ಸೊ ದೃಶ್ಯದಲ್ಲಿ ಕೂಡ ನೀವು ಗಮನಿಸ್ತಿರ್ಬೋದು. ನೀವಿಲ್ಲ ದೃಶ್ಯದಲ್ಲಿ ಗಮನಿಸಿದ್ರೆ ಇವರೆಲ್ಲರೂ ಕೂಡ ಹೇಳ್ತಾ ಇರುವಂತದ್ದು ಏನಪ್ಪಾ ಅಂತ ಅಂದ್ರೆ, ನಾವು ಅನಧಿಕೃತವಾಗಿ ಈ ಭಾಗದಲ್ಲಿ ಇದ್ದೇವೆ ಅಂತ ಆದ್ರೆ, ಅಂದ್ರೆ ಸರ್ಕಾರ ಏನ್ ಹೇಳ್ತಾ ಇದೆ, ನಾವು ಅನಧಿಕೃತವಾಗಿ ಅಕ್ರಮವಾಗಿ ಮನೆ ನಿರ್ಮಾಣ ಮಾಡ್ಕೊಂಡಿದೀವಿ ಅಂತ. ಸೊ ಹಾಗಾದ್ರೆ ನಮ್ಗೆ ಯಾಕೆ ಆಧಾರ್ ಕಾರ್ಡ್ ಕೊಟ್ರಿ, ಯಾಕೆ ವೋಟರ್ ಐಡಿ ಕೊಟ್ರಿ, ಯಾಕೆ ವಿದ್ಯುತ್ ಸೌಲಭ್ಯವನ್ನ ಕೊಟ್ರಿ, ಯಾಕೆ ಸರ್ಕಾರದ ಸವಲತ್ತುಗಳನ್ನ ನಮಗೆ ಕೊಟ್ರಿ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಕಳೆದ ಸಾಕಷ್ಟು ವರ್ಷಗಳಿಂದ ಕೂಡ ನಾವು ಇಲ್ಲಿ ವಾಸ ಮಾಡ್ಕೊಂಡಿದೀವಿ, ಆಗೇನು ಕೂಡ ಸಮಸ್ಯೆ ಆಗದೆ ಇದ್ದುದು ದಿಢೀರ್ ಅಂತ ಯಾಕೆ ನಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಈ ಭಾಗದ ನಿವಾಸಿಗಳು ಕೇಳ್ತಾ ಇರುವಂತಹ ಪ್ರಶ್ನೆ. ಅವ್ರ ಹತ್ರ ಕೂಡ ಒಂದಷ್ಟು ದಾಖಲೆಗಳು ಕೂಡ ಇದೆ, ಅದು ಸರ್ಕಾರದಿಂದ ಕೊಟ್ಟಿರುವಂತಹ ದಾಖಲೆಗಳೇ. ಸೊ ನಾನು ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗುವಂತಹ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಮೇಡಮ್ ಹೇಳಿ, ಎಷ್ಟು ಸಮಸ್ಯೆ ಆಗ್ತಾ ಇದೆ, ಏನ್ ಹೇಳ್ತೀರಾ ಸರ್ಕಾರಕ್ಕೆ? ನಾವು ಕೂಲಿ ಮಾಡಿ ಮನೆ ಕಟ್ಕೊಂಡಿದೀವಿ. ನಾವು ಮನೆ ಕಟ್ಕೊಂಡಿರೋವಾಗ ಯಾರು ಬಂದು ಈ ತರ ಹಿಂಗಾಗುತ್ತೆ ಅಂತ ಯಾರು ನಮ್ಗೆ ಹೇಳಿಲ್ಲ. ನಾವು ಕಟ್ಕೊಂಡು ಬಂದು ಸಂಸಾರ ಮಾಡಿ ಮಕ್ಕಳು ಮರಿ ಇಟ್ಕೊಂಡು ನಾವು ಇದ್ದೀರಿ. ಅವಾಗ ಬಂದು ಸಡನ್ ಆಗಿ JCB ತಂದು ಡಬಲೇಷನ್ ಮಾಡಿ ಪಾತ್ರೆ ಸಾಮಾನು, ಬಟ್ಟೆ, ಮಕ್ಕಳು ಮರಿ ಡೆಲಿವರಿ ಆಗಿರೋದು, ಎಳೆ ಮಕ್ಕಳು ಎಲ್ಲಾರನು ಎತ್ಕೊಂಡು ನಾವು ಆಚೆ ಬಂದು ನಿಂತಿದ್ದೀವಿ. ಬೀದಿ ಬೀದಿ ಮನೆ ಗೋಡೆಗಳ ಹತ್ರ, ಬೇರೆಯವ್ರ ಗೋಡೆಗಳ ಹತ್ರ ಹೋಗಿ ನಾವು ಸಂಸಾರ ಇಟ್ಕೊಂಡಿದ್ದೀವಿ. ಮಕ್ಕಳು ಮರಿ ಎತ್ಕೊಂಡು ಎಲ್ಲ ಆಚೆ ಬಂದಿದ್ದೀವಿ. ಕಳ್ಳು ಹಂಗೆ ತಳ್ಳುತ್ತಾ ಇದ್ದಾರೆ. ಇದಕ್ಕೆ ನ್ಯಾಯ ಇಲ್ವಾ? ನಾವೇನ್ ಸಾಹುಕಾರರ? ನಾವು ಸಾಹುಕಾರರಾಗಿ ನಾವು ಬಂದು ಇಲ್ಲಿ ಕೂಲಿ ಸಾಹುಕಾರ ಬಂದು ನಾವು ಇಲ್ಲಿ ಮನೆ ಕಟ್ಕೊಂಡಿರ್ತೀವ? ನಾವು ಕೂಲಿ ಮಾಡೋರ್ ತಾನೇ ಇಲ್ಲಿ ಬಂದು ಮನೆ ಕಟ್ಕೊಂಡಿರೋದು. ನಮಗೇನು, ನಾವು ಕೂಲಿ ಮಾಡೋರಂದ್ರೆ ನಮ್ಗೇನ್ ಬೆಲೆ ಇಲ್ವಾ? ನಮಗ್ ಬೆಲೆ ಇಲ್ವಾ? ನಾವು ಮನುಷ್ಯರಲ್ವಾ? ಎಷ್ಟು ದಿನ ಈಗ ಕಳೆದ 9 ದಿನ ಕೂಡ ನೀವು ಇಲ್ಲೇ ವಾಸ? ಇಲ್ಲೇ ಇದ್ದಿದೀವಿ. ಕೂಲಿ ಮಾಡ್ಕೊಂಡು ಮನೆ ಕೆಲ್ಸಗಳಿಗೆ ಹೋಗಿ ಮಾಡಿ ಎಲ್ಲಾನು ಈ ತರ ಮಾಡ್ಬಿಟ್ಟು ಹೋಗ್ಬಿಟ್ಟವ್ರೆಲ್ಲ. ನಮಗಂತ ಏನ್ ಐತೆ ನ್ಯಾಯ? ನಾವು ಇಲ್ಲಿ ಮನೆ ಕಟ್ಕೊಂಡು 20 ವರ್ಷದಿಂದ 25 ವರ್ಷದಿಂದ ಇದ್ದೀವಿ. ಎಲ್ಲ ತಲೆನಂತ ಬಂತು ಬೀಳ್ಸಾಕಿದ್ರು ಎಲ್ಲ. ಯಾವಾಗ್ನಿಂದ ನಾವ್ ಇಲ್ಲೇ ಇದ್ದೀವಿ. ನಾವು ಎಲ್ಲ ಮನೆ ಕೆಲ್ಸಕ್ಕೆ ಹೋಗಿ ಕೂಲಿ ಮಾಡಿನೇ ಬಿರೋದಿಲ್ಲ. ಒಂದಿಷ್ಟು ಜನರನ್ನ ಕೂಡ ಮಾತಾಡ್ಸ್ತಾ ಹೋಗುವಂತಹ ಪ್ರಯತ್ನ ಮಾಡ್ತೀನಿ. ಮೇಡಮ್ ಹೇಳಿ, ನೀವು ಹೇಳ್ತಾ ಇದ್ರಿ ಆಗ ಚಳಿ ಆಗ್ತಾ ಇದೆ, ಬೆಳಗ್ಗೆ ಆದ್ರೆ ಬಿಸಿಲಾಗತ್ತೆ, ರಾತ್ರಿ ಆದ್ರೆ ಚಳಿ ಆಗತ್ತೆ, ನಮ್ ಸಮಸ್ಯೆ ಕೇಳೋರಿಲ್ವಾ ಅಂತ ಕೇಳ್ತಾ ಇದ್ರಿ. ನೋಡಿ, 3 ತಿಂಗಳ ಮುಂಚೆ ಬಂದು ಹೊಡೆದಾಕಿದ್ರು. ಅವಾಗ ಯಾರು ಬಂದಿಲ್ಲ. ಅವಾಗ ಏನ್ ಹೇಳಿದ್ರು, ಬರ್ತಾರೆ, ಇದ್ ಮಾಡ್ತಾರೆ. ಎಷ್ಟು ಸತಿ ಮನೆ ಕಟ್ಟಬೇಕು, ಅವಾಗಿಂದಾನು ಇದ್ ಮಾಡಿ ನಾವು ಕಲ್ಲುಗಳು ಮಣ್ಣುಗಳು ಎಲ್ಲ ಎತ್ತಿ ಪಕ್ಕದಲ್ಲಿ ಇಟ್ಕೊಂಡು ಇದ್ ಮಾಡಿದ್ವಿ. ನಾವು ಫುಟ್ಪಾತ್ಗಳಲ್ಲಿ ಹೋಗಿ ನಾವು ಕೂಲಿನಲ್ಲಿ ಮಾಡೋರು. ಏನೋ 20 ರೂಪಾಯಿ 30 ರೂಪಾಯಿ ಹಾಕೊಂಡು ವ್ಯಾಪಾರ ಮಾಡ್ಕೊಂಡು ದುಡ್ಕೊಂಡು ತಿನ್ನೋರು. ನಾವು ಒಂದು ನಮ್ಗೆ ಇರಕ್ ಜಾಗ ಇಲ್ಲ ಅಂತ ತಾನೇ ನಾವು ಒಂದು ಆಸೆಯಿಂದ ತಾನೇ ಬಂದಿದ್ ಮಾಡಿದ್ವಿ. ಮಣ್ಣು ತುಂಬಿಸೋವಾಗ ಇದು ಮಾಡೋವಾಗ ಅವಾಗ ಯಾರು ಬಂದಿಲ್ಲ. ಪಾಯ ಹಾಕವಾಗ ಮಣ್ಣು ಹಾಕವಾಗ ಅವಾಗ ಯಾರು ಬಂದಿಲ್ಲ. ಇವಾಗ ನೀವು ತಿಡೀನ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ನೀವು ಹೋಗ್ರಿ ಅಂದ್ರೆ ನಾವ್ ಎಲ್ಲಿ ಹೋಗ್ಬೇಕು? ಅದಕ್ಕೆ ಪರಿಹಾರ ಏನು? ಹಾಗಾದ್ರೆ ನಮ್ ಪ್ರಾಣದ ವ್ಯಾಲ್ಯೂಷನ್ ಇಲ್ವಾ? ಗೌರ್ಮೆಂಟ್ ಯಾವ ಗೌರ್ಮೆಂಟ್? ನಮ್ಮಿಂದ ತಾನೇ ಗೌರ್ಮೆಂಟ್ ಇಂದ ನಾವು, ನಮ್ಮಿಂದ ಗೌರ್ಮೆಂಟ್. ಮತ್ತೆ ನಮ್ಮ ಸೌಲಭ್ಯಕ್ಕೆ ಇಲ್ದಿರ ಅಂತ ಗೌರ್ಮೆಂಟ್ ನಮ್ಗೆ ಏನಕ್ಕೆ? ನಾವ್ ಯಾರ ಹತ್ರ ಹೋಗಿ ಕೇಳ್ಬೇಕು? ಯಾರ ಹತ್ರ ನಾವು ಮಾತಾಡ್ಬೇಕು ಹೇಳಿ? 3 ತಿಂಗಳಾಯ್ತು ನಮ್ದು ಮನೆಗಳು ಹೊಡೆದಾಕಿ. ಅವಾಗ ಯಾರು ಬಂದಿಲ್ಲ, ಯಾರು ಇದೇ ಮಾಡಿಲ್ಲ. ಇಲ್ಲ ಬಿಡಿ, ಹೌದಪ್ಪ ಅಂತ ನಾವು ಮಾತಾಡಿದ್ವಿ ಅಂದ್ರು. ಇವಾಗ 3 ತಿಂಗಳಾದ್ಮೇಲೆ ಈ ಮನೆಗಳು ಬಂದು ಹೊಡೆದಾಕ್ತರು. ಇವಾಗ ಅವರು ನಾವು ಪಠ್ಯ ಪಡಾರಿಗಳೆಲ್ಲ ಎತ್ಕೊಂಡೋಗ್ಬಿಟ್ಟು ನಾವು ನಮ್ಮ ಅಣ್ಣ ತಮ್ದಿರ್ ಮನೆಗೆ, ಅವ್ರ ಮನೆ ಇವ್ರ ಮನೆ ನಾವು ಶರಣಾದ್ವಿ. ನಮ್ಗೂನು 4 ಮಕ್ಳಿದೆ, ನಮ್ ಗಂಡ ಇಲ್ಲ, ಅಣ್ಣ ತಮ್ದಿರ್ ನಮ್ಗೆ ಸಪೋರ್ಟ್ ಯಾರ್ದು ಇಲ್ಲ. ನಾವ್ ಎಲ್ಗೋಗ್ಬೇಕು? ನಮ್ಮ ಯಜಮಾನ ಸತ್ಯ 18 ವರ್ಷ ಆಯ್ತು. ನಾವು ಫುಟ್ಪಾತ್ ವ್ಯಾಪಾರ ಮಾಡ್ಕೊಂಡು ನಾವು ಜೀವನ ಮಾಡ್ತಾ ಇರೋದು. ಒಂದ್ ಮಗುಗ್ ಮದುವೆ ಆಗೈತೆ, ಇನ್ನು 3 ಮಕ್ಳು ಮದುವೆ ಇಲ್ಲ. ನಾವು ಎತ್ಕೊಂಡೋಗಿ ಹಾಸ್ಟೆಲ್ ಹಾಕಿದ್ದೀವಿ. ಆತರ ಇದ್ದಾವ ನಾವೇನು ಜಾಗದಲ್ಲಿ ನೀವು ಅಕ್ರಮವಾಗಿ ಕಟ್ಟಿ ತಪ್ಪಲ್ವಾ ಅಂತ ಅವ್ರು ಕೇಳ್ತಾರೆ. ಸರ್ಕಾರ ಜಾಗ ಯಾರ್ದು ಮೇಡಮ್? ಸರ್ಕಾರನು ನಮ್ ಬಡವ್ರಿಗೋಸ್ಕರನೇ ತಾರೆ ಮೇಡಮ್. ಅಲ್ಲ, ಸರ್ಕಾರ ಯಾರಿಗೋಸ್ಕರ? ನಮ್ ಬಡವ್ರಿಗೋಸ್ಕರ ತಾನೆ. ಮದುವೆಗಳಿಗೆ, ಮುಂಜಿಗಳಿಗೆ, ಬರ್ತಡೆಗಳಿಗೆ, ಡೆಲಿವರಿ ಇದಕ್ಕೆ ದುಡ್ಡುಗಳು ಕೊಡ್ತೀವಿ ಅಂತ ತೋರ್ಸ್ಕೊಂತೀರಾ. ಪ್ರತಿಯೊಂದಕ್ಕೂ ಇದ್ ಮಾಡ್ತಾ ಇದ್ದೀರಾ. ಹಾಗಾದ್ರೆ ಯಾರಿಗ್ ಮನೆ ಐತೆ, ಯಾರಿಗ್ ಮನೆ ಇಲ್ವಾ ಅನ್ನೋದು ಗೊತ್ತಾಗಲ್ವಾ ಮೇಡಮ್? ಹೇಳಿ. ಈ ಭಾಗದಲ್ಲಿರುವಂತಹ ನಿವಾಸಿಗಳು ಹೇಳ್ತಾ ಇರುವಂತಹ ಮಾತು, ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತಹ ರೀತಿ. ನವಿತಾ ಜೈನ್. ಥ್ಯಾಂಕ್ ಯು ಪ್ರಗತಿ ಶೆಟ್ಟಿ.